ಅಲ್ಲಿ ನೋಡಿ ಆ ಕಡೆ ದೂರದಲ್ಲಿ ಒಂದು ಟ್ರೈನ್ ಬೇರೆ ಹೋಗ್ತಾ ಇದೆ, ಗೂಡ್ಸ್ ಟ್ರೈನು, ಸಖತ್ತಾಗಿದೆ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ನನ್ನ ಹೆಸರು ನಿಟ್ಟೂರ್. ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಂತೂ ಸೂಪರಾಗಿದ್ದೀನಿ. ಇವತ್ತು ವೀಕೆಂಡು, ಸೊ ಎಲ್ಲ ಇವಾಗ ಹಾಗೆ ಹೊರಗೆ ಬರೋಣ ಅಂದ್ಬಿಟ್ಟು ಇಲ್ಲಿ ಕೋಲ್ಡ್ ಸ್ಪ್ರಿಂಗ್ ಅಂತ ಒಂದು ಜಾಗ ಇದೆ. ಸೊ ಬೇಸಿಕ್ಲಿ ಇಟ್ಸ್ ಜಸ್ಟ್ ಅಬೌಟ್ 1 hour 24 minutes ಬೈ ಟ್ರೈನ್. ಸೊ ಗ್ರ್ಯಾಂಡ್ ಸೆಂಟ್ರಲಿಂದ ಟ್ರೈನ್ ತೊಗೊಂಡು ಇಲ್ಲಿಗೆ ಬಂದಿರೋದು ನಾನು. ಸೊ ಮುಂದೆ ವಿಡಿಯೋ ಅಲ್ಲಿ ಕ್ಲಿಪ್ಸ್ ತೋರಿಸ್ತೀನಿ, ಗ್ರ್ಯಾಂಡ್ ಸೆಂಟ್ರಲ್ ಎಲ್ಲ ಹೇಗಿತ್ತು, ಯಾವ ಟ್ರೈನ್ ತೊಗೊಂಡೆ ಅಂತ ಎಲ್ಲ. ಬಟ್ ಅಲ್ಲಿ ನಂಗೆ ಅಷ್ಟೊಂದು ಟೈಮ್ ಸಾಕಾಗಲಿಲ್ಲ ವಿಡಿಯೋ ಮಾಡೋಕ್ಕೆ. ಟ್ರೈನ್ ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು, ಟೈಮ್ ಆಗೋಗಿತ್ತು. ಸೊ ತುಂಬ ಹರಿ ಬರಿ ಆಗೋಯ್ತು. ಸೊ ಅದಕ್ಕೆ ಇಲ್ಲಿ ಬಂದು ರೀಚ್ ಆದಮೇಲೆ ವ್ಲಾಗ್ ಮಾಡೋಣ ಅಂತ ಶುರು ಮಾಡಿದೆ. ಟ್ರೈನಲ್ಲಿ ಬಂದು ಕೂತಿದ್ದೀನಿ ಇವಾಗ. ಇನ್ನೇನು ಹೊರಡುತ್ತೆ ಇನ್ನೊಂದು 2 ನಿಮಿಷಕ್ಕೆ. ಕೋಲ್ಡ್ ಸ್ಪ್ರಿಂಗ್ ಸ್ಟೇಷನ್ ರೀಚ್ ಆಗಿದ್ದೀನಿ. ಇವಾಗ ಆ ಕಡೆ ಹಿಂದೆ ಕಾಣಿಸ್ತಾ ಇರೋ ಮೌಂಟನ್ಸ್ ಹತ್ರ ಹೋಗಬೇಕು. ಅಲ್ಲಿ ಒಂಥರ ವಾಟರ್ ಫ್ರಂಟ್ ಥರ ಇದೆ, ಹಡ್ಸನ್ ರಿವರು. ಬಟ್ ಈಗ ಸದ್ಯಕ್ಕೆ ಸ್ನೋ ಎಲ್ಲ ಬಂದು ಫುಲ್ಲು ಫ್ರೀಸ್ ಆಗೋಗುತ್ತೆ, ಸ್ವಲ್ಪ ದಾರಿ ನಡಿಬೇಕು. ತುಂಬ ಸ್ನೋ ಆಗಿದೆ ಇಲ್ಲಿ. ದ ರೈಡ್ ಫ್ರಮ್ ದ ಗ್ರ್ಯಾಂಡ್ ಸೆಂಟ್ರಲ್ ಸ್ಟೇಷನ್ ಟು ಕೋಲ್ಡ್ ಸ್ಪ್ರಿಂಗ್ ವಾಸ್ ಅರೌಂಡ್ 1 hour 20 minutes. So it's up north from New York City basically. So this is like a little church. ಚರ್ಚ್ ಇದೆ ಇಲ್ಲಿ ಚೆನ್ನಾಗಿದೆ ವ್ಯೂ. ಅಲ್ಲಿ ನೀರು ಕಾಣಿಸ್ತಾ ಇದೆಯಾ, ಫುಲ್ ಫ್ರೀಸ್ ಆಗೋಗಿದೆ. ದ ವಾಟರ್ ಇಸ್ ಕಂಪ್ಲೀಟ್ಲಿ ಫ್ರೋಝನ್. ಇಟ್ ಹ್ಯಾಸ್ ಸ್ನೋಡ್ ಅ ಲಾಟ್ ಹಿಯರ್. ಇಟ್ಸ್ ವೆರಿ ಬ್ಯೂಟಿಫುಲ್ ಆ್ಯಕ್ಚುಲಿ. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಡೇ. ಸೊ ಇವಾಗ ಈ ಚರ್ಚ್ ಹತ್ರ ಏನಿಲ್ಲ, ಸ್ವಲ್ಪ ಕ್ಲೋಸ್ ಆಗಿಬಿಟ್ಟಿದೆ ಚರ್ಚ್ ಮೋಸ್ಟ್ಲಿ. ಐ ಡೋಂಟ್ ಥಿಂಕ್ ಇಟ್ಸ್ ದ ಚರ್ಚ್ ಇಸ್ ಓಪನ್ ರೈಟ್ ನೌ. ಸೊ ಲೆಟ್ ಮೀ ಗೋ ಅಹೆಡ್, ವಾಕ್ ಅ ಬಿಟ್ ಮೋರ್ ಆ್ಯಂಡ್ ಸಿ ಏನೇನಿದೆ ಮುಂದೆ. ಐ ಆಮ್ ಟ್ರೈಯಿಂಗ್ ಟು ಗೆಟ್ ಟು ದ ವಾಟರ್ ಫ್ರಂಟ್ ರೈಟ್ ನೌ. ಸೊ ಲೆಟ್ಸ್ ಸಿ ವಾಟ್ ವಿ ಕ್ಯಾನ್ ಫೈಂಡ್ ಔಟ್ ಆನ್ ದ ವೇ. ಸೊ ಗೈಸ್, ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀನಿ. ಆ ಕಡೆ ಇನ್ನೂ ಸ್ವಲ್ಪ ದೂರ ಇದೆ. ಅಲ್ಲೇನೋ ಮುಂದೆ ಸಿಟಿ ಬರುತ್ತಂತೆ, ಕೋಲ್ಡ್ ಸ್ಪ್ರಿಂಗ್ದು ಸಿಟಿ ಮತ್ತು ವಾಟರ್ ಫ್ರಂಟು ಬರುತ್ತೆ ಅಂತ ಅಲ್ಲೊಬ್ಬರು ಹೇಳಿದ್ರು. ಸೊ ಹಿಂಗೆ ನಡ್ಕೊಂಡೋಗಿ ಮುಂದೆ ಸಿಗುತ್ತೆ ದಾರಿ, ಹಾಗೆ ಕಾಣಿಸುತ್ತೆ ಆನ್ ದ ವೇನೇ ಇದೆ ಅಂತ. ಬಟ್ ಇಲ್ಲಿ ತುಂಬ ಸ್ನೋ ಆಗೋಗಿದೆ, ಸ್ವಲ್ಪ ಹುಷಾರಾಗಿ ನಡಿಬೇಕು. ಇಟ್ಸ್ ಕಂಪ್ಲೀಟ್ಲಿ ಫಿಲ್ಡ್ ವಿತ್ ಸ್ನೋ. ದ ಪಾತ್ ಇಸ್ ನಾಟ್ ವೆರಿ ಕ್ಲಿಯರ್. ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವೈಲ್ ವಾಕಿಂಗ್.
ಇದೆ, ಆ ಕಡೆ ಟ್ರೈನ್ ಸ್ಟೇಷನ್ ಇದೆ, ಮನೆ ಎಲ್ಲ ರೆಸಿಡೆನ್ಷಿಯಲ್ ಏರಿಯಾ ಇದೆ. ಇದು ಸ್ವಲ್ಪ ಇವಾಗ ಹತ್ತಿರ ಬಂದಿದ್ದೀನಿ. ಇಲ್ಲಿ ವಾಟರ್ ಫ್ರಂಟ್ ಅಂತ ಇದೆ, ಅಲ್ಲಿ ಬಂದಿದ್ದೀನಿ. ಬಟ್ ಇಲ್ಲಿ ತುಂಬ ಸ್ನೋ ಆಗಿಬಿಟ್ಟು ನೀರೆಲ್ಲ ಫ್ರೋಝನ್ ಆಗೋಗಿದೆ ಕಾಣಿಸುತ್ತೆ. ಇವಾಗ ಆ ಕಡೆ ತೋರಿಸ್ತೀನಿ. ಜಾಸ್ತಿ ಜನ ಇಲ್ಲ ಇನ್ನು, ಇವಾಗಿನ್ನೂ ಮಧ್ಯಾಹ್ನ. ಬಟ್ ಬರ್ತಾರೋ ಇಲ್ವೋ ಗೊತ್ತಿಲ್ಲ ಜನ, ಬಿಕಾಸ್ ಇಟ್ಸ್ ವೆರಿ ಕೋಲ್ಡ್. ಅದ್ರ ಬಗ್ಗೆ ದ ಕೋಲ್ಡ್ ಸ್ಪ್ರಿಂಗ್ ವಾಟರ್ ಫ್ರಂಟ್ ಪ್ರಾಜೆಕ್ಟ್ ಅಂತ ಏನೋ. ಚೆನ್ನಾಗಿದೆ, ತುಂಬ ಪೀಸ್ಫುಲ್ಲಾಗಿ, ಅವೇ ಫ್ರಮ್ ದ ಸಿಟಿ. ಇಟ್ಸ್ ಬ್ಯೂಟಿಫುಲ್ ಆ್ಯಕ್ಚುಲಿ. ಇಟ್ಸ್ ಕಂಪ್ಲೀಟ್ಲಿ ನಾಯ್ಸ್ ಫ್ರೀ, ವೆರಿ ಪೀಸ್ಫುಲ್, and an amazing view of the mountains. Those mountains are called Bear Mountain. ಸೊ ಆ ಕಡೆ ಹೈಕಿಂಗ್ ಎಲ್ಲ ಮಾಡ್ಬೋದು ಬೇರ್ ಮೌಂಟನ್ಗೆ. ಆ ಕಡೆ ಬೇರೆ ದಾರಿ ಇದೆ ಹೋಗೋಕ್ಕೆ. ಇದು ಜಸ್ಟ್ ಇವಾಗ ಇದು ಸಣ್ಣ ಟೌನಲ್ಲಿ, ಈ ಕೋಲ್ಡ್ ಸ್ಪ್ರಿಂಗ್ ಟೌನಲ್ಲಿ ಇಟ್ಸ್ ಮೋರ್ ಲೈಕ್ ಅ ವಾಟರ್ ಫ್ರಂಟ್. ನೀವು ನೋಡ್ಬೋದು ತುಂಬ ನೋಡಿ, ಅದು ಬ್ಲಾಕ್ಸ್ ಆಫ್ ಐಸ್, ದೇ ಆರ್ ಲೈಕ್ ಲಿಟ್ರಲಿ ಫ್ಲೋಟಿಂಗ್ ಆನ್ ದ ವಾಟರ್. ಮೂವ್ ಆಗ್ತದೆ ಹಾಗೇ. ಬಟ್ ಹಾಗೆ ಸ್ವಲ್ಪ ಆ ಕಡೆ ದೂರ ನೋಡಿದ್ರೆ ಈ ಕಡೆಯಿಂದ ಫ್ಲೋ ಆಗಿ ಆ ಕಡೆ ಅಕ್ಯುಮುಲೇಟ್ ಆಗ್ತದೆ ಆಲ್ ದ ಫ್ರೋಝನ್ ಇದು ಐಸ್ ಅದೆಲ್ಲ. ಆ ಕಡೆ ಫುಲ್ಲು ಇಟ್ಸ್ ಗೆಟಿಂಗ್ ಅಕ್ಯುಮುಲೇಟೆಡ್ ಆನ್ ಒನ್ ಸೈಡ್. ಬೇಸಿಕ್ಲಿ ದ ವಾಟರ್ ಇಸ್ ಫ್ಲೋಯಿಂಗ್. ಇಲ್ಲೇನೋ ಒಂದು ಮಾನ್ಯುಮೆಂಟ್ ಥರ ಇಟ್ಟಿದ್ದಾರೆ, ಚೆನ್ನಾಗಿದೆ ನೋಡೋಕ್ಕೆ. ಇವಾಗ ನೋಡಿ ಸ್ವಲ್ಪ ಸಣ್ಣ ಸೆಟ್ ಆಗ್ತಾ ಇದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಬೆಟ್ಟದ ಹಿಂದೆ. ಸ್ವಲ್ಪ ಬಿಸಿಲು, ಸ್ವಲ್ಪ ಮೋಡ, ಫುಲ್ ಐಸು, ಫುಲ್ ಫ್ರೋಸ್ ಆಗಿರೋ ಇದು ನೀರು ಹರಿತಾ ಇದೆ. ಮೋಸ್ಟ್ಲಿ ಸನ್ಸೆಟ್ ಎಲ್ಲ ಸಖತ್ತಾಗಿರುತ್ತೆ. ನೀಟಾಗಿ ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಅದೆಲ್ಲ ಬ್ರೇಕ್ ಆಗ್ತದೆ ಐಸು. ಅದ್ರದ್ದು ಅಷ್ಟೇ ಸೌಂಡ್ ಇದೆ ಐಸ್ದು. ಏನಂದರೆ ಫುಲ್ ಪ್ರಶಾಂತವಾಗಿದೆ ಇಲ್ಲಿ, ವೆರಿ ವೆರಿ ಪೀಸ್ಫುಲ್. So basically it's a very nice one-day trip from New York City. It's very close by, and it's just hour and 20 minutes train ride. It's pretty convenient.很冷的，从这流冰就不是很厚。如果要黄河呢，每年都要炸了，就拿那个它防止那个凌汛，这都要炸的。这个冰很薄，说明今年不仅北京不冷，这个纽约。ಇವಾಗ ಸದ್ಯಕ್ಕೆ ಸಿಟಿ ಒಳಗಡೆ ಹೋಗಿ ನೋಡೋಣ, ಈ ಟೌನ್ ಒಳಗಡೆ ಏನೇನಿದೆ
ಅಂತ ಎಕ್ಸ್ಪ್ಲೋರ್ ಮಾಡೋಣ ಸ್ವಲ್ಪ. ಸೊ ಇವಾಗ ಟೌನ್ ಹತ್ರ ನಡ್ಕೊಂಡು ಹೋಗ್ತಾಯಿದ್ದೀನಿ. ಈ ಕಡೆ ಒಂದು ವಾಕ್ವೇ ಇದೆ ಕೆಳಗಡೆಯಿಂದ ಹೋಗೋಕ್ಕೆ. ಸೊ ಆ ಕಡೆ ಹೋಗಿ ನೋಡೋಣ. ಅಂಡರ್ಗ್ರೌಂಡು ಎಷ್ಟು ಚೆನ್ನಾಗಿದೆ, ಎಲ್ಲ ಪೇಂಟಿಂಗು ಏನೇನೋ ಮಾಡಿದ್ದಾರೆ, ಚೆನ್ನಾಗಿದೆ. ಚಳಿ ಬರೋದು, ತುಂಬ ಚಳಿ ಇದೆ ಇವತ್ತು. ಅರೌಂಡ್ -1 -2 ಇದೆ. ಸೊ ಇದು ಟೌನು, ವಿಲೇಜ್ ಆಫ್ ಕೋಲ್ಡ್ ಸ್ಪ್ರಿಂಗ್ ಅಂತ. ಇಲ್ಲಿ ನೋಡಿ ಎಲ್ಲ ಐಸೆಲ್ಲ ಕರಗಿ ಇದು ಏನೋ ನೀರಾಗಿ ಹೋಗ್ತಾ ಇದೆ, ಫುಲ್ಲು ಹರಿತಾ ಇದೆ ನೀರು ಥರ. ಇಲ್ಲೆಲ್ಲ ಚಿಕ್ಕ ಚಿಕ್ಕ ಅಂಗಡಿ ಇದೆ. ಆ ಕಡೆ ಹೈಕಿಂಗ್ ಮಾಡೋಕ್ಕೆ ಹೋಗ್ಬೋದು ರೈಟಲ್ಲಿ ಹೋದರೆ. ಏನೋ ಹಡ್ಸನ್ ಹೌಸ್ ರಿವರ್ ಇನ್ ಅಂತನೋ ಇದೆ. ಬಟ್ ಇಲ್ಲಿ ತುಂಬ ನೀರೆಲ್ಲ ಇದೆ. ಐ ಡೋಂಟ್ ನೋ ಹೌ ಟು ಗೋ. ತುಂಬ ನೀರು ಹರಿತಾ ಇದೆ. ಸೊ ಕಡೆ ಎಲ್ಲ ಸ್ಟೋರ್ಸ್ ಇದೆ. ಇದೇನೋ ಓಲ್ಡ್ ಸೋಲ್ಸ್ ಅಂತನೋ. ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಮೇಲೆ. ಈ ಕಡೆ ಸೈಡಲ್ಲಿ ಯಾವುದೋ ಒಂದು ಯೋಗ ಸ್ಟುಡಿಯೋ ಅಂತ ಬೇರೆ ಇದೆ, ಏನೋ ಕೆಫೆ ಇದೆ ಇಲ್ಲಿ. ನೋಡ್ತೀನಿ, ಓಪನ್ ಇದ್ದರೆ ಆಮೇಲೆ ಏನಾದರೂ ಟೀ ಥರ ಏನೋ ತಗೋತೀನಿ. ಯಾವುದೋ ಆ್ಯಂಟಿಕ್ ಸ್ಟೋರ್ ಇದು. ವಿಲೇಜ್ ಆಫ್ ಕೋಲ್ಡ್ ಸ್ಪ್ರಿಂಗ್ ಕೋರ್ಟ್ ಇದು. ಹೀಗೆ ನೋಡ್ಕೊಂಡು ಹಾಗೆ ಮುಂದೆ ಹೋಗ್ತಾ ಇದ್ರೆ ದೇರ್ ಆರ್ ಮೆನಿ ಸ್ಟೋರ್ಸ್. ತುಂಬ ಚಿಕ್ಕ ಅಂಗಡಿ ಇದೆ. ಇದೊಂದು ಸ್ಮಾಲ್ ವಿಲೇಜ್ ಇದು. ಅಲ್ಲಿ ಯಾವುದೋ ಒಂದು ಪಿಜ್ಜಾ ಶಾಪ್ ಇದೆ. ಏನೋ ಹಾಟ್ ಟಾಡಿ ಸಿಗುತ್ತಂತೆ. ಕಾರ್ನರ್ ಕೆಫೆ. ಕಡೆ ರೋಡ್ ಕ್ರಾಸ್ ಮಾಡಿ ಆ ಸೈಡ್ ಹೋಗ್ತೀನಿ, ನೋಡೋಣ ಆ ಕಡೆ ಏನೇನಿದೆ ಅಂತ.
ಎಲ್ಲೋ ಈ ಕಡೆ ಆಪೋಸಿಟ್ ಡೈರೆಕ್ಷನ್ ಅಲ್ಲೂ ತುಂಬ ಅಂಗಡಿಗಳಿದೆ. ಏನೋ ಹೋಟೆಲ್ ಆ್ಯಂಡ್ ಕಫೆ ಅಂತ ಇದೆ. ಸೊ ಇವತ್ತಿಂದು ಇಷ್ಟ ಆಗಿತ್ತು ಕೋಲ್ಡ್ ಸ್ಪ್ರಿಂಗ್ ವ್ಲಾಗು. ಐ ಹೋಪ್ ನಿಮ್ಗೆಲ್ಲರಿಗೂ ಚೆನ್ನಾಗಿ ಇಷ್ಟ ಆಯಿತು ಅನಿಸುತ್ತೆ ಈ ವಿಡಿಯೋ. ನಂಗೆ ಇಲ್ಲಿ ಜಾಸ್ತಿ ಪ್ಲೇಸಸ್ ಇಲ್ಲ, ತುಂಬ ಅಂದರೆ ಬರೀ ಒಂದು ಸಣ್ಣದು ವಿಲೇಜ್ ಇದು. ಸೊ ಇದೊಂದು ಸ್ವಲ್ಪ ಆ ಕಡೆ ಈ ಕಡೆ ವಾಕ್ ಮಾಡೋದು. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ಬೇರೆ ಕಡೆ ಏನೇನು ನೋಡ್ಬೋದು ಇಲ್ಲಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ ಕಡೆ ಮತ್ತೆ ಇನ್ನೊಂದು ಸಲ ಆ ಕಡೆ ಹೋಗಿ ಎಕ್ಸ್ಪ್ಲೋರ್ ಮಾಡ್ತೀನಿ ಬೇರೆ ಯಾವುದಾದ್ರೂ ಜಾಗ ಇದ್ದರೆ. ಬಟ್ ನನಗೆ ಗೊತ್ತಿರೋ ಪ್ರಕಾರ ಆ ಕಡೆ ಬೇರೆ ಹೈಕಿಂಗ್ ಪ್ಲೇಸ್ ಎಲ್ಲ ಇದೆ. ಸೊ ಅಲ್ಲಿಗೆ ಇವಾಗ ಸದ್ಯಕ್ಕೆ ಹೋಗೋಕ್ಕಾಗಲ್ಲ. ಇವಾಗ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಸ್ನೋ ಸ್ಟಾರ್ಮ್ ಎಲ್ಲ ಶುರು ಆಗುತ್ತೆ. ಸೊ ಇಟ್ ಈಸ್ ನಾಟ್ ಅಡ್ವೈಸಬಲ್. ಆಮೇಲೆ ರೋಡ್ ಕಂಡೀಷನ್ನು ಅಷ್ಟು ಚೆನ್ನಾಗಿಲ್ಲ, ಬಿಕಾಸ್ ತುಂಬ ಸ್ನೋ ಆಗಿದೆ ಇಲ್ಲೆಲ್ಲ. ಸೊ ಇವತ್ತಿಂದು ಇಷ್ಟ ಆಗಿತ್ತು ನಂದು ವ್ಲಾಗು, ಕೋಲ್ಡ್ ಸ್ಪ್ರಿಂಗ್ ವ್ಲಾಗು. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಲು. ನನ್ನ ಹೆಸರು ನಿಟ್ಟೂರ್ ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ಲು ನಿಟ್ಟೂರ್ ಕನ್ನಡ ವ್ಲಾಗ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಗಾಯ್ಸ್, ಟೇಕ್ ಕೇರ್, ಬಾಯ್ ಬಾಯ್.